ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೂಟ್ಯೂಬ್ ಹೋಮ್ ಕುಕ್ ಚಾನಲ್ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಬ್ಬಕ್ಕೆ ಕರ್ಚಿಕಾಯಿ ಮಾಡಿಲ್ಲ ಅಂದರೆ ಹೇಗೆ, ಕರ್ಚಿಕಾಯಿ ಮಾಡೋದು ಹೇಗೆ ಅಂತ ಇವತ್ತು ನಾವು ನೋಡೋಣ. 1 ಕಪ್ ಆಗೋಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ನಾದ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಒಂದು 30 ನಿಮಿಷ ನೆನೆಯಾಗಿ ಬಿಡಿ. ನಾವು ಸ್ಟಫಿಂಗ್ ರೆಡಿ ಮಾಡೋಣ. ಅದಕ್ಕೆ 1-2 ಚಮಚ ಆಗಷ್ಟು ತುಪ್ಪ ಹಾಕಿ ಅರ್ಧ ಕಪ್ ಆಗಷ್ಟು ರವೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಘಮವರೆಗೂ ಹುರಿದು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. 2 ಚಮಚ ಆಗಷ್ಟು ಗಸಗಸೆ ಹಾಕಿ ಅವನ್ನು ಕೂಡ ಹುರಿದಿರೋ ರವೆ ಒಳಗೆ ಹಾಕ್ಕೊಳ್ಳಿ. ಕಟ್ ಮಾಡಿರೋ ಬಾದಾಮು, ಕಟ್ ಮಾಡಿರೋ ಕಾಜು ಕೂಡ ಹಾಕಿ, ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಬಂದಿರೋ ಹಾಕ್ಬೋದು. ಮತ್ತು ಜಾರ್ ಒಳಗೆ ಅರ್ಧ ಆಗಷ್ಟು ಜಾಜಿಕಾಯಿ ಮತ್ತು ಅರ್ಧ ಕಪ್ ಆಗಷ್ಟು ಪುಟಾಣಿ, ಇಲೈಚಿ ಎಲ್ಲ ಮಿಕ್ಸಿ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡಿ 1 ಕಪ್ ಆಗಷ್ಟು ಕೊಬ್ಬರಿ ಹಾಕಿ ಜಾರ್ ಒಳಗೆ ಬೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿ ಮಿಕ್ಸರ್ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಈಗ ಉಂಡೆ ಅಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ಲಟ್ಟಿಸ್ಕೊಳ್ಳಿ ರೌಂಡಾಗಿ. 1 ಚಮಚ ಆಗಷ್ಟು ಎಷ್ಟು ಹಿಡಿತೆ ಅಷ್ಟು ಫಿಲ್ಲಿಂಗ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕೆ ಹೋಗಬೇಡಿ, ಇಲ್ಲಾಂದರೆ ಹೊರಗಡೆ ಬರುತ್ತೆ. ಸೊ ಸೈಡಲ್ಲಿ ಒಂದು ಸ್ವಲ್ಪ ಮೈದಾ ಸ್ಲರಿ ಹಚ್ತಾ ಇದ್ದೀನಿ, ಸೀಲ್ ಮಾಡಬೇಕಂತ ಹೇಳಿ ಮೈದಾ ಹಿಟ್ಟನ್ನು ಹಾಲೊಳಗೆ ಕಲಸಿಟ್ಕೊಂಡು ಹಚ್ತಾ ಇದ್ದೀನಿ ಈ ಥರ. ಸೊ ಪ್ರೆಸ್ ಮಾಡೋದು ಸ್ವಲ್ಪ ಜಾಸ್ತಿ ಹಿಟ್ಟಿರೋದನ್ನು ಸೈಡಲ್ಲಿಂದ ಅದನ್ನು ತೆಗೆದುಕೊಳ್ಳಿ. ಈ ಥರ ಅದಾದ ಮೇಲೆ ಫೋಕಿಂದ ಸೀಲ್ ಮಾಡ್ಕೊಳ್ಳಿ. ಈ ಥರನೇ ಕರ್ಜಿಕಾಯಿ ಎಲ್ಲವನ್ನು ಮಾಡಿಟ್ಕೊಳ್ಳಿ. ಒಂದೊಂದಾಗಿ ಬೇಕಾಯ್ದಿರೋ ಎಣ್ಣೆ ಒಳಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ತಿರುಗಿಸ್ತಾ ಫ್ರೈ ಮಾಡಿ ಈ ಥರ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಕರ್ಜಿಕಾಯಿ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.